ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ಫಸ್ಟ್ ಎಲ್ಲ 2016ಗಿಂತ ಮುಂಚೆ ಗೌರ್ಮೆಂಟ್ ಸರ್ವಿಸಸ್ ನಾವೇನಾದರೂ ತಗೋಬೇಕು ಅಥವಾ ಗೌರ್ಮೆಂಟಿಂದ ನಮಗೇನಾದರೂ ಪ್ರಾಬ್ಲಮ್ ಆಗಿದೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬೇರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಥವಾ ಚೇಂಜಸ್ ಮಾಡಿಸ್ಬೇಕು ಅಂದರೆ ಆಫೀಸಿಂದ ಆಫೀಸ್ಗೆ ಅಲ್ದು ಅವರು ಕಾಸು ಕೊಡೋದಲ್ಲದೆ ನಾವು ನಮ್ಮ ಕೆಲಸಕ್ಕೆ ರಜಾ ಹಾಕೋದಲ್ಲದೆ ಕೆಲಸ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಾಯ್ತಾ ಇರಲಿಲ್ಲ. ಆದರೆ 2017 ನವಂಬರ್ 23 ಇದಕ್ಕೆ ನಮ್ಮ ಗೌರ್ಮೆಂಟು ಒಂದು ರಾಮಬಾಣ ಪರಿಹಾರನ ತಂದು ಕೊಡ್ತು. ಇದಕ್ಕಿಂತ ಮುಂಚೆ ಸರ್ಕಾರದ ಜೊತೆ ಏನಾದರೂ ನಾವು ಇಂಟ್ರ್ಯಾಕ್ಷನ್ ಮಾಡಬೇಕಂದ್ರೆ ಅದು ಒಳ್ಳೆ ರಾಮಾಯಣ ಯುದ್ಧ ಇದ್ದಂಗಿತ್ತು. ಆದರೆ ಇದ್ರ ಮೂಲಕ ಸೊಲ್ಯೂಷನ್ ಕೊಡ್ತು. ಅದೇ ಉಮಂಗ್ ಅಪ್ಲಿಕೇಶನ್. ಇದರಲ್ಲಿ ಏನೇನು ಮಾಡ್ಬೋದಾಗಿತ್ತು ಅಂತ ನೋಡ್ಕೊಂಡು ಬಂದುಬಿಡೋಣ. ಮೊದಲನೇದಾಗಿ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಕಳೆದೋಗಿದ್ರೆ ರೀಅಪ್ಲೈ ಮಾಡ್ಬೋದಾಗಿತ್ತು. ಅದಾದಮೇಲೆ ಚೇಂಜಸ್ ಕೂಡ ಮಾಡ್ಬೋದಾಗಿತ್ತು. ಗೌರ್ಮೆಂಟ್ ಸರ್ವಿಸಸ್ ನಮ್ಗೆ ಏನೇನು ಸಿಗುತ್ತೆ, ಏನೇನು ಸ್ಕೀಮ್ಗಳು ನಮಗೆ ಅಪ್ಲೈ ಆಗುತ್ತೆ ಅಂತಲೂ ತಿಳ್ಕೊಬೋದು. ಹಾಗೆಯೇ ಗ್ಯಾಸ್ ಬುಕ್ ಮಾಡ್ಬೋದು, ರೈಲ್ವೆ ಟಿಕೆಟ್ ಬುಕ್ ಮಾಡ್ಬೋದು, ನಮ್ಮ PFನ ವಿಡ್ರಾವಲ್ ಮಾಡ್ಬೋದು, ನಮ್ಮ ಇನ್ಶೂರೆನ್ಸನ್ನ ಕ್ಲೈಮ್ ಮಾಡ್ಕೋಬೋದು, ನಮ್ಮ PF ಎಷ್ಟು ಇದೆ ಅಂತ ಪಾಸ್ಬುಕ್ ಕೂಡ ಚೆಕ್ ಮಾಡಬಹುದು. ಅದಲ್ಲದೆ ನಿಮ್ಮ ಪೊಲೀಸ್ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡಿಸ್ಬೋದು ಇವಾಗ. ಜೊತೆಗೆ ನಿಮಗೇನಾದರೂ ಎಜುಕೇಷನ್ ಕಾಸಿಲ್ಲ, ಸ್ಕಿಲ್ಸ್ ಹೊಸದು ಕಲ್ತ್ಕೋಬೇಕು ಅಂದರೆ ಕೂಡ ಇದಕ್ಕೂ ಒಂದು ಆಪ್ಷನ್ ಕೊಟ್ಟು ನಿಮಗೆ ಫ್ರೀಯಾಗಿ ಕೋರ್ಸ್ ಕೊಡೋದಲ್ಲದೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆಯೇ ನಿಮಗೆ ಏನೇನು ಫೆಸಿಲಿಟೀಸ್ ಏನು ಸಿಗಬೇಕು ಗೌರ್ಮೆಂಟಿಂದ ಅದನ್ನೂ ಕೂಡ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡೋಕ್ಕೆ ಫೆಸಿಲಿಟಿ ಮಾಡಿಕೊಟ್ರು. ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ ಏನು ಕಳೆದೋಗಬಾರ್ದು ಅಂತ ಡಿಜಿಲಾಕರ್ ಅಂತ ಒಂದು ಹೊಸ ಆಪ್ಷನ್ ತಗೊಂಡು ಬಂದರು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ವೋಟರ್ ID ಇದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಂಡು ನಿಮ್ಮ ಗೌರ್ಮೆಂಟ್ ರೆಕಾರ್ಡ್ಗೆ ಈಕ್ವಲ್ ಆಗಿದೆ ಅಂತ ಇದನ್ನು ಡಿಕ್ಲೇರ್ ಮಾಡಿದ್ರು. ಇದರಿಂದ ನಿಮ್ಮ ಡಾಕ್ಯುಮೆಂಟ್ಸು ಕಳೆದೋಗಲ್ಲ, ಮೊಬೈಲಲ್ಲೇ ನಿಮಗೆಲ್ಲ ಸಿಕ್ಕಂಗೂ ಆಗುತ್ತೆ. ಅದಾದ ಮೇಲೆ PF ವಿಡ್ರಾವಲ್ ಮಾಡೋಕ್ಕೆ ಫಸ್ಟೆಲ್ಲ ಲಂಚ ಕೊಟ್ಟು ಜನಕ್ಕೆ ಸಾಕಾಗೋಗಿತ್ತು. ಆದರೆ ಇವಾಗ ಈ ನಮ್ಮ ಅಪ್ಲಿಕೇಶನ್ನಲ್ಲೇ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಅಂತ ಆಪ್ಷನ್ ಕೊಡ್ತು. ಇದರಿಂದ ತುಂಬ ಸಹಾಯ ಆಗಿದೆ ಜನಕ್ಕೆ. ಹಾಗಾದರೆ ಈ ಅಪ್ಲಿಕೇಶನ್ನ ಹೇಗೆ ಡೌನ್ಲೋಡ್ ಮಾಡೋದು? ಪ್ಲೇಸ್ಟೋರು ಹೋಗಿ ಉಮಂಗ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ. ಉಮಂಗ್ ಅಪ್ಲಿಕೇಶನ್ನು ಡೌನ್ಲೋಡು ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೊಂದು ಲಾಗಿನ್ ಪೇಜ್ ಬರುತ್ತೆ. ನಮ್ಮ ಹತ್ರ ಲಾಗಿನ್ ID ಇರಲ್ಲ, ಹೊಸ ಯೂಸರ್ಸು. ಆದ್ದರಿಂದ ಕೆಳಗಡೆ ರಿಜಿಸ್ಟರ್ ನೌ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಟ್ಯಾಬ್ ಓಪನ್ ಆಗುತ್ತೆ. ಅದ್ರ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದ್ರ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ, ಅದನ್ನು ಎಂಟರ್ ಮಾಡಿ ಇಟ್ಟಿರಿ. ಅದಾದಮೇಲೆ ನಿಮಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿದ್ರೆ MPIN ಒಂದು ಕ್ರಿಯೇಟ್ ಮಾಡ್ಕೊಬಿಡಿ ಅಷ್ಟೇ. ಒಂದು 4 ಡಿಜಿಟ್ ನಂಬರು ಚೆನ್ನಾಗಿ ಕೊಡಿ, ಸೆಕ್ಯೂರಿಟಿ ಇರಲಿ ಅಂತ. ನೆಕ್ಸ್ಟು ಲಾಗಿನ್ ಏನೋ ಆದರೆ ಇವಾಗೇನಾದರೂ ಒಂದು ಸರ್ವಿಸನ್ನ ಚೆಕ್ ಮಾಡಿ ನೋಡ್ಬಿಡೋಣ. ಸರ್ಚ್ ಬಾಕ್ಸಿಗೆ ಹೋಗಿ ಅದರಲ್ಲಿ EPFO ಅಂತ ಹೊಡೀರಿ. ಅದರಲ್ಲಿ ಪಾಸ್ಬುಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ UAN ID ಇದೆಯಾ ಅಂತ ಕೇಳುತ್ತೆ. UAN ID ಹೊಡೀರಿ, ಪಾಸ್ವರ್ಡ್ ಹೊಡೀರಿ. ನಿಮಗೊಂದು OTP ಬರುತ್ತೆ ಇಮೇಲ್ ಐಡಿಗೆ. ಇಮೇಲ್ ID ಓಪನ್ ಮಾಡಿ ಆ ಕೋಡನ್ನು ತಗೊಂಡು ಇಲ್ಲಿಗೆ ಪೇಸ್ಟ್ ಮಾಡಿದ್ರೆ ನಿಮ್ಮ ಪಾಸ್ಬುಕ್ಕಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ತೋರಿಸುತ್ತೆ. ಅದನ್ನು ನೀವು ವಿಡ್ರಾವಲ್ ಕೂಡ ಮಾಡಬಹುದು. ಇದೇ ಥರ 20,000 ಗೌರ್ಮೆಂಟ್ ಸರ್ವಿಸಸ್ಸು ಈ ಅಪ್ಲಿಕೇಶನ್ನಲ್ಲಿದೆ. ಹಾಗೆ 5 ಕೋಟಿ ಇಂಡಿಯನ್ ಸಿಟಿಸನ್ಸು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಅಪ್ಲಿಕೇಶನ್ನು ಒಂದು ಚಿಕ್ಕ ಐಡಿಯಾ ಒಂದು ದೊಡ್ಡ ಪ್ರಾಬ್ಲಮ್ಗೆ ಎಂಥ ಸೊಲ್ಯೂಷನ್ ಕೊಡುತ್ತೆ ಅನ್ನೋದಕ್ಕೆ ಎಕ್ಸಿಸ್ಟಿಂಗ್ ಪ್ರೂಫ್. ಇದೇ ಥರ ಎಕ್ಸ್ಟ್ರಾರ್ಡಿನರಿ ಅಪ್ಲಿಕೇಶನ್ಸ್ನ ನಮ್ಮ ಗೌರ್ಮೆಂಟ್ ತರ್ತಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.